ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹೀಗೆ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾ ನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳಿಸ್ಬೇಕು. ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು? ಅವ್ರು ಏನ್ ಅನ್ಯಾಯ ಮಾಡಿದ್ರು, ತಪ್ಪು ಮಾಡಿದ್ರು, ಅವ್ರು ಏನಾದ್ರು ಭ್ರಷ್ಟಾಚಾರ ಅರೆಸ್ಟ್ ಮಾಡಿಲ್ಲ, ಏನು ಕಾರಣ? ಒಂದು ನಿಮಿಷ ನನ್ನ ಮಾತಕ್ಕೆ ಸಭೆ ಹೆಂಗ್ ನಡೆಸ್ಬೇಕು ಹೇಳ್ತೀನಿ. ನಾನು ನಿಮ್ಗೆ ಕ್ವಶನ್ ಅವ್ರ ಸಾಲ ಕೊಡ್ತೀನಿ, ಮಾತಾಡ್ತೀನಿ. ಸಭಾನಾಯಕರು ಬರ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಇನ್ನೇನ್ ಮಾಡ್ಬೇಕಂತೀರಿ ನೀವು? ಬರ್ಲಿ, ಆಯ್ತು 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 ಆಯ್ತು. ಅಜ್ಜ ಮುತ್ತಜ್ಜ ಮಾಡಿದಂಥ ಸಾಲುಗಳೆಲ್ಲ ತೀರೋದು, ಆ ರೀತಿ ಒಳ್ಳೆ ಬೆಳೆನೂ ಬಂತು, ರೇಟು ಬಂತು. ಆ ನಿಟ್ಟಿನಲ್ಲಿ ತಾವೇನು ಕೇಳಿದಿರಿ, ಇದ್ರಾಗೆ ಮುಖ್ಯವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 1960 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ ಮತ್ತು ವಿವಿಧ ಜಿಲ್ಲೆಗಳದ್ದು ಎಲ್ಲ ಅಂಕಿ ಅಂಶಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಮತ್ತೊಂದು ವಿಚಾರ ತಾವು ಕೇಳಿದ್ದು ಉಪಕರಣದ ಬಗ್ಗೆ ಮತ್ತು ಔಷಧಿಗಳ ಬಗ್ಗೆ ಈಗಲೇ ನಮ್ಮ ಇಲಾಖೆಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಇದು ಪ್ಯಾಕೇಜ್ ಸಿಸ್ಟಮ್ ಅನ್ನೋದ್ರ ಬದಲಿ ಇಂಡಿವಿಜುವಲ್ಲಾಗೆ ಕೊಡ್ತಾಯಿದ್ದೀವಿ. ಇಂಡಿವಿಜುವಲ್ಲಾಗಿ ಏನೇನು ಬೇಕು ಅವರಿಗೆ ಅದ್ರ ಬಗ್ಗೆ ನಮ್ಮ ಇಲಾಖೆಯ ಮಾಹಿತಿ ಪ್ರಕಾರ ಅವರಿಗೆ ನಾವು ಇವತ್ತು ಕೊಡ್ತಾಯಿದ್ದೀವಿ. ಮತ್ತು ಮುಖ್ಯವಾಗಿ ತಮ್ಮದು ಬೇಡಿಕೆ ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಒಂಚೂರು ಈ ಕಡೆಗೆ ಹಚ್ಚಿ, ಸೈಡಿಂದ ಹಚ್ಚಿ. ಮಾತಾಡೋದು ಲೇಟ್ ಆಗುತ್ತೆ. ನೀರು ಗಣೇಶ ವಿಷಯಗಳನ್ನ ಹಮ್ಮಿಕೊಂಡಿದ್ದಾರೆ, ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಆದರೆ ಒಂದು ಮಾತು ನನಗೆ ನಾನು ಹೇಳಬೇಕು ಅನ್ಸುತ್ತೆ, ಯಾವ ಸರ್ಕಾರಗಳು ಇವತ್ತು ಸೌಲಭ್ಯವನ್ನ ಕೊಡ್ತಾವೋ ಆ ಸೌಲಭ್ಯ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಬೆಳವಣಿಗೆಯ ದೃಷ್ಟಿಯಿಂದ ಅವರು ಕೊಟ್ಟಾಗ ಅದನ್ನ ಮಹಿಳೆಯರು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗ್ತದೆ. 2 ವರ್ಷ ಆದ ನಂತರ ಮೈಸೂರು ನಗರಕ್ಕೆ ಕಿದ್ವಾಯಿ ಸೆಂಟರ್ ತಂದುಕೊಟ್ರು. ಕಿದ್ವಾಯಿ ಸೆಂಟರ್ ಆದಮೇಲೆ ನೆಫ್ರೋ ಯೂರಾಲಜಿ ಕೊಟ್ಟರು. ನೆಫ್ರೋ ಯೂರಾಲಜಿ ಆದ ನಂತರ ಎಂಡೋಕ್ರಿನಾಲಜಿ ಕೊಟ್ಟರು. ಅದಾದ ನಂತರ ನಿಮಾನ್ಸ್ ತಂದರು ಮೈಸೂರು ನಗರಕ್ಕೆ. ಅದಕ್ಕೆ ಮುಂಚೆ ಟ್ರಾಮಾ ಸೆಂಟ್ರು, ಜಯದೇವ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಎಲ್ಲವನ್ನೂ ಕೊಟ್ಟಿರುವಂಥದ್ದು. हर जगह तिरंगे के रंग में लोग रंगे हुए नजर आ रहे हैं। की गई थी संस्कृति मंत्री गजेंद्र सिंह शेखावत ने रैली को हरी झंडी दिखाई और इस दौरान उन्होंने कहा कि तिरंगा एक पर उन्होंने कहा कि हर घर तिरंगा यात्रा देश के युवाओं को देश की आजादी के संघर्ष को याद दिलाने का काम करती है। ये तिरंगा भी एक ऐसी ताकत है जो हम सबको एकता के सूत्र में बांधता है और तिरंगे को देखने मात्र से लोगों के मन में, रगों में खून बह के प्रवाह की गति तेज हो जाती है। तिरंगा हमें स्मरण कराता है उन लाखों लाखों बलिदानियों का जिन्होंने देश की रक्षा के लिए, देश की स्वतंत्रता के लिए अपने आप को समर्पित किया। उन हजारों बलिदानियों की जिन्होंने देश की सीमा की रक्षार्थ अपने आप को इस माँ भारती की बलिवेदी पर समर्पित कर दिया। ऐसे हजारों लोगों को जिन्होंने इस देश का सम्मान मान दुनिया भर में बढ़ाया। तिरंगा भारत के उस हर एक किसान की मेहनत का प्रतीक है। तिरंगा हर उस जवान की आकांक्षा का प्रतीक है।
हर घर तिरंगा का मतलब ये है कि देश का आज़ादी हम जब पर्व मनाते हैं तो हर घर में तिरंगा लहराना चाहिए। फिर युवाओं को ये याद दिलाते हैं कि देश का आज़ादी कितना मुश्किल से कितना कुर्बानियाँ देकर के प्राप्त की है। क्या है कि आजकल बच्चे जो नहीं मालूम ना आज़ादी कितना मुश्किल से प्राप्त किए हैं, तो जोश दिलाना है, याद दिलाना है, देश के लिए जीना, देश के लिए मरना। ಅವರು ಆನರಬಲ್ MLA ಅವರು ನನ್ನ 10 ಬಾರಿ ಬಂದು ಕೇಳಿದ್ದಾರೆ, ನಮ್ಮ ವೆಂಕಟೇಶ್ವರರೆಡ್ಡಿ ಅವರು. ನಾನು ಯಾವತ್ತಾರು ಒಂದಿನ ಹೋಗಿ ಅವರು KH ಮುನಿಯಪ್ಪನವರು, ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರ ಅವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ. ಈ ಒಂದು ಸ್ವಲ್ಪ ಈ ನಮ್ಮ ಪರಮೇಶ್ವರ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ. ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸರ್ವೇಯರು BJP ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು. ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತಗೋಬೇಕು, ಕೊರಟಗೆರೆ ತಾಲೂಕಲ್ಲಿ ತಗೋಬಾರ್ದು ಅಂತೇಳಿ. ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಸೋಕ್ಕಾಗಲ್ಲ, ನೀರು ಎಲ್ಲಿ ಇರಬೇಕು ಅಂತ. ಅದಕ್ಕೆ ಈಗ ಅಟ್ಲೀಸ್ಟ್ 5 TMC ನಿಲ್ಲಿಸೋವಂಥದ್ದಿತ್ತು, ಈಗ ಅಟ್ಲೀಸ್ಟ್ 3 TMC ಆದ್ರೂ ಬ್ಯಾಲೆನ್ಸಿಂಗ್ ರಿಸರ್ವ್ ಇರಬೇಕು ಅಂತೇಳಿ ಈಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ. ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟಿಲಿ ಈ ಯೋಜನೆ ಇದೆ. ಹಿಯರಿಂಗ್ ಮಾಡ್ತಾರೆ, ಕೋರ್ಟ್ನಲ್ಲಿ ಸ್ಟೇ ಕೊಡ್ತಾರೆ. ಸೊ ಈ ರೀತಿಯಾಗಿ ಇದೆ. ಬಟ್ ಎನಿವೆ ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಧ್ಯಕ್ಷ. ಅದ್ರ ಬಿಟ್ಕೊಡಕ್ ತಾರಿ ಅದರ ಕಡಿದವರು ಅದರ ಪುರಸಭೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದರಲ್ಲಿ ಈಗ ಇನ್ನೂ 8 ಎಕರೆ ಇದೆ ಪೇಪರ್ ಅಲ್ಲಿರುವಷ್ಟು ಅಂತ ಹೇಳಿದ್ದಾರೆ. ಅದನ್ನಿನ್ನೊಂದು ಈ ವಾರ ಅಥವಾ ಮುಂದಿನ ವಾರದಲ್ಲೇ ನಾನು ಫೀಲ್ಡ್ ಪೂರ್ತಿ ಸರ್ವೆ ಮಾಡಿಸುವಂತ ಕೆಲಸ ಮಾಡ್ತೇನೆ. ಯಾರಾದರೂ ಅದರಲ್ಲಿ ಬೇರೆ ಅತಿಕ್ರಮಣ ಮಾಡಿಕೊಂಡು, ಈಗ ಏನಾಗಿದೆ ಅಧ್ಯಕ್ಷರೇ, ಬೆಂಗಳೂರಲ್ಲಿ ಎಲ್ಲ ಅತಿಕ್ರಮಣ ಮಾಡಿದವರು ಯಾವುದೋ ಒಂದು ಬೋಗಸ್ ದಾಖಲೆ ಇಟ್ಕೊಂಡು ಬಂದು ಕೂತಿರ್ತಾರೆ. ಅವರು ನಾವು ತೆರವು ಮಾಡಕ್ ಹೋಗಿದ ಕೂಡಲೇ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಂಡು ಬರ್ತಾರೆ. ಸೊ ಆ ಥರ ಆದಾಗ ಸ್ವಲ್ಪ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ನಾವು ಡೈರೆಕ್ಟ್ಲಿ ಅದನ್ನ ಪೊಸಿಷನ್ಗೆ ತಗೊಳ್ತೇವೆ. ಇದನ್ನೇ ಹೇಳಿದ್ರು, ನಾನು ಇದೇ ಹೇಳ್ತಾ ಇದ್ದೀನಿ. ಈ ರೀತಿ ಆಗ್ಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅಧ್ಯಕ್ಷ ಇದು. ಅವೆಲ್ಲ ತನಿಖೆ ಮಾಡಿಸ್ತಾ ಇದ್ದೇನೆ. ಆ ಜಮೀನುಗಳನ್ನ ವಾಪಸ್ ತಗೊಳಕ್ಕೆ ಏನ್ ಬೇಕು DC ಹತ್ರ, RC ಹತ್ರ ಸರ್ಕಾರದಿಂದಾನೇ ಅಪೀಲ್ ಹಾಕ್ಸಿ ಆಗಿರೋ ಅನಾಹುತವನ್ನ ಅದನ್ನ ಸರಿಪಡಿಸ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇನೆ. ತಪ್ಪು ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ವಹಿಸ್ಲಿಕ್ಕೂ ಕೂಡ ನಾನು ಈ ಸ್ಟೆಪ್ಸ್ ತಗೊಂಡಿದ್ದೇನೆ. ಇವ್ರು ಹೇಳಿರೋದು ಏನಿದೆ, ಬಂಡೆಪಾಳ್ಯ 43, 44 DC ಅವರಿಂದ ನಾನು ಒಂದು ವಾರ 10 ದಿನದಲ್ಲಿ ಎನ್ಕ್ವೈರಿ ಮಾಡಿಸಿ ಏನು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ತೇನೆ. ಮತ್ತು ಈ ಜಮೀನನ್ನ ಭದ್ರ ಮಾಡಲಿಕ್ಕೆ ಏನ್ ಬೇಕೋ ಅದಕ್ಕೂ ಕೂಡ ನಾವು ಕ್ರಮ ತಗೊಳ್ತೇವೆ. ಅಧ್ಯಕ್ಷರೇ, ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.